ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದು. ಹಾಗೆ ನಮ್ಮ ಪ್ರತಿನಿತ್ಯ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಹಾಗೂ ವಾಟ್ಸಪ್ಪನ್ನು ಸಂಪರ್ಕಿಸಬಹುದು. ಇಂದು ನೋಡುವುದಾದರೆ ಅನೇಕರಿಗೆ ಈ ಮಧ್ಯರಾತ್ರಿಯ ಪ್ರಾರ್ಥನೆಗೆ ಜಾಯ್ನ್ ಆಗಲು ಅನೇಕ ವಿಧವಾದ ಕನ್ಫ್ಯೂಷನ್ಸ್ಗಳಿದೆ. ಸೊ ಅದು ಕ್ಲಾರಿಟಿ ವಿಡಿಯೋ ಆಗಿ ನಾಳೆ ದಿನದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋ ಮಾಡಿ ಅದರ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ತುಂಬ ಜನರು ಕಾಲ್ ಮಾಡ್ತಾ ಇದ್ದೀರಾ, ಕೆಲವೊಮ್ಮೆ ಕಂಟಿನ್ಯೂಸ್ ಆಗಿ ರಾತ್ರಿ ಸಮಯದಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ನೈಟೆಲ್ಲ ಕಾಲ್ ಬರ್ತದೆ. ನಿಮ್ಮ ಕರೆಗಳನ್ನು ಸ್ವೀಕರಿಸಲು ಸಾಧ್ಯವಾಗ್ತಾ ಇಲ್ಲ, ಎಷ್ಟೋ ಜನರಿಗೆ ರೆಸ್ಪಾಂಡ್ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಹಾಗಾಗಿ ನಾನು ನಿಮಗೊಂದು ಕ್ಲಾರಿಟಿ ವಿಡಿಯೋ ಆಗಿ ನಾನು ಅದನ್ನು ನಾಳಿನ ದಿನದಲ್ಲಿ ಮಧ್ಯರಾತ್ರಿ ಪ್ರಾರ್ಥನೆಗೆ ಆಸಕ್ತಿ ಇರುವುದಾದರೆ ಅದರ ಭಾಗ 2 ಎಂಬುದಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ನೀವು ಅದರಲ್ಲಿ ನಿಮ್ಮ ಎಲ್ಲ ಡೌಟ್ಗಳನ್ನು ಹಾಗೆ ನಂಬರ್ಗಳನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಹೇಗೆ ನೀವು ಜಾಯ್ನ್ ಆಗ್ಬೋದು, ಗೂಗಲ್ ಮೀಟ್ನ ಮೂಲಕವಾಗಿ ನಡೆಯುವಂಥ ಪ್ರಾರ್ಥನೆ ಅದಾಗಿದೆ. ಆದ ಕಾರಣ ದಯವಿಟ್ಟು ನಾಳಿನ ವಿಡಿಯೋವನ್ನು ನೀವು ವೀಕ್ಷಿಸುವಾಗ ನಿಮ್ಮ ಸಂಪೂರ್ಣವಾದ ಡೌಟ್ ಕ್ಲಿಯರ್ ಆಗುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಮಂಗಳವಾರ ಕುಟುಂಬ ಪ್ರಾರ್ಥನೆ ಇರ್ತದೆ. ನೀವೆಲ್ಲರೂ ಜಾಯ್ನ್ ಆಗಿ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಮುಂಜಾನೆಯಲ್ಲಿ ಕರ್ತನನ್ನು ಹುಡುಕಿದಂಥ ದಾವೀದನು. ಮುಂಜಾನೆಯ ಸಮಯದಲ್ಲಿ ದೇವರನ್ನ ನಾವು ಹುಡುಕುವವರಾಗಬೇಕು. ಮುಂಜಾನೆಯಲ್ಲಿ ದೇವರನ್ನ ಹುಡುಕಿದ ದಾವೀದನ ಜೀವಿತದಲ್ಲಿ ಉಂಟಾದಂತಹ ಕಾರ್ಯಗಳನ್ನು ಈ ದಿನದಲ್ಲಿ ನಾವು ಧ್ಯಾನಿಸೋಣ. ಹಾಗೆ ಮುಂಜಾನೆಯಲ್ಲಿ ನಾವು ಕೂಡ ಕರ್ತನನ್ನು ಹುಡುಕಬೇಕು. ದೇವರನ್ನ ಹುಡುಕದೆ ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ದೇವರನ್ನು ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ವಿಡಿಯೋನ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ಮೊದಲನೇದಾಗಿ ನೋಡುವುದಾದರೆ, ಮುಂಜಾನೆಯಲ್ಲಿ ಅಥವಾ ಉದಯದಲ್ಲಿ ಕರ್ತನನ್ನು ಹುಡುಕಿದ ದಾವೀದನು ಎಂಬುದಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ದಾವೀದ ಎಂಬ ಪದಕ್ಕೆ ಅರ್ಥ ಏನೆಂದು ನಾವು ನೋಡುವುದಾದರೆ, ಪ್ರಿಯವಾದವನು. ದಾವೀದನು ದೇವರಿಗೆ ಮೆಚ್ಚಿಕೆ ಆದವನು ಎಂದು ಕರೆಯಲ್ಪಡಲು ಅವನು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರನ್ನ ಹುಡುಕಿದ್ದೇ ಆಗಿದೆ. ದೇವರ ಮೆಚ್ಚುಗೆಯನ್ನು, ಹಾಗೆ ದೇವರು ಏನನ್ನ ಮೆಚ್ಚುತ್ತಾನೋ ಅದನ್ನು ಮಾತ್ರ ಯಾವಾಗಲೂ ಮಾಡುವವನಾಗಿದ್ದನು ದಾವೀದನು. ಈ ದಾವೀದನ ಅನುಭವವೇನು ಎಂಬುದಾಗಿ ನಾವು ನೋಡುವುದಾದರೆ, ಕೀರ್ತನೆಗಳು 34:4ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ನಾನು ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಮತ್ತೆ ಕೀರ್ತನೆಗಳು 77ನೇ ಅಧ್ಯಾಯ 2ನೇ ವಚನ ಓದುವಾಗ, ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದೆನು, ಬೇಸರವಿಲ್ಲದೆ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೇನೋ ಎಂಬುದಾಗಿ ವಾಕ್ಯವು ನಮಗೆ ಹೇಳಲ್ಪಡ್ತದೆ. ದಾವೀದನು ಕುರುಬನಾಗಿ ಕಾಡುಗಳಲ್ಲಿ ಕುರಿಯನ್ನ ಮೇಯಿಸುವ ಸಮಯದಲ್ಲಿ ಅನೇಕ ಹುಲಿಗಳಾಗಿರ್ಬೋದು ಅಥವಾ ಕರಡಿಗಳಾಗಿರ್ಬೋದು ಕುರಿಯನ್ನು ಹಿಡಿಯುವಾಗ ಅವನು ಕರ್ತನನ್ನು ಹುಡುಕಿದನು. ಯಾವ ಭಯವೂ ಇಲ್ಲದೆ ಅವುಗಳ ಆಕ್ರಮದಿಂದ ಕುರಿಗಳನ್ನು ಕಾಪಾಡಿ ಸಂರಕ್ಷಿಸ್ತಾ ಇದ್ದನು. ಸೊ ಇದೇ ಕಾರಣಕ್ಕಾಗಿ ನಾವು ನೋಡ್ತೇವೆ, ಅವನ ಜೀವಿತದಲ್ಲಿ ತನಗೆ ಸಂಭವಿಸಿದಂತಹ ದೊಡ್ಡ ಸವಾಲಿನ ಮುಂದೆ ನಿಂತು ಜಯಿಸಲಿಕ್ಕೆ ಸಹಾಯಕವಾಯಿತು. ಗೋಲಿಯಾತನು ಇಸ್ರಾಯೇಲರ ವಿರೋಧವಾಗಿ ಬಂದಾಗ ಇಸ್ರಾಯೇಲರು ರಾಜನ ಸಮೇತ ಭಯಪಟ್ಟರು. ಆದರೆ ದಾವೀದನು ಮಾತ್ರ ದೇವರನ್ನ ಹುಡುಕಿದನು. ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ದೇವರನ್ನ ಹುಡುಕಬೇಕು. ಮುಂಜಾನೆಯಲ್ಲಿ ದೇವರನ್ನ ಹುಡುಕುವಾಗ ನಮ್ಮ ಆ ದಿನನಿತ್ಯ ಮಾಡುವಂಥ ಎಲ್ಲ ಕೆಲಸದಲ್ಲೂ ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುವ ಆತನಾಗಿದ್ದಾನೆ. ದೇವರ ಮಾರ್ಗವನ್ನು ನಮ್ಮ ಜೀವಿತದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಮ್ಮ ಜೀವಿತದಲ್ಲಿ ಬರುವ ಶೋಧನೆಯನ್ನು ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕರ್ತನನ್ನು ಮುಂಜಾನೆ ಹುಡುಕಬೇಕು. ಕರ್ತನನ್ನು ಹುಡುಕುವುದೆಂದರೆ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ವಾಕ್ಯ ಧ್ಯಾನಿಸುವುದು ಆಗಿರಬಹುದು, ಆರಾಧನೆ ಮಾಡುವುದಾಗಿರ್ಬೋದು. ನಮ್ಮ ಜೀವಿತದಲ್ಲಿ ದಿನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಕೆಲವರು ನಿಮಗೆ ಮಧ್ಯರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರಬಹುದು.
ಆದರೆ ದಯವಿಟ್ಟು ಅಟ್ಲೀಸ್ಟ್ ನಿಮ್ಮಲ್ಲಿ ಸಾಧ್ಯವಾಗುವುದಾದರೆ 5 ಗಂಟೆ 5:30 ಈ ಸಮಯದಲ್ಲಾದರೂ ನೀವು ಮುಂಜಾನೆಯಲ್ಲಿ ಎದ್ದು ಕರ್ತನ ಸಮ್ಮುಖವನ್ನು ನೀವು ಹುಡುಕುವುದಾದರೆ, ನೀವು ಆ ಸಮಯದಲ್ಲಿ ಹೇಳುವಾಗ ನಿಮಗೆ ಯಾವ ಗಡಿಬಿಡಿಗಳು ಇರೋದಿಲ್ಲ, ಯಾವ ವಿಧವಾದಂತಹ ಒಂದು ಕನ್ಫ್ಯೂಷನ್ಸ್ಗಳು ಇರೋದಿಲ್ಲ. ಇನ್ನು ಲೋಕದ ಕಾರ್ಯಗಳು ನಮ್ಮ ಮೈಂಡ್ನಲ್ಲಾಗಲಿ, ನಮ್ಮ ಮನಸ್ಸಿನಲ್ಲಾಗಲಿ, ನಮ್ಮ ಆಲೋಚನೆಗಳಲ್ಲಾಗಲಿ ಇರೋದಿಲ್ಲ. ಆ ಸಮಯದಲ್ಲಿ ಏಕಾಂತವಾಗಿ ನಮ್ಮ ಹೃದಯದಲ್ಲಿ ದೇವರನ್ನ ಸಂಪೂರ್ಣವಾಗಿ ಆರಾಧಿಸಲು ನಮಗೆ ಸಹಾಯಕವಾಗುವಂಥದ್ದಾಗಿದೆ. ದಾವೀದನು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರನ್ನ ಹುಡುಕ್ತಾ ಇದ್ದನು. ಬರೀ ಸಮಸ್ಯೆ ಇದ್ದಾಗ ಮಾತ್ರ ಅಲ್ಲ ಅವನು ದೇವರನ್ನ ಹುಡುಕ್ತಾ ಇದ್ದಿದ್ದು. ತನ್ನ ಜೀವಿತದಲ್ಲಿ ತಾನು ಕುರಿಮೈಸುವ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ, ಎಲ್ಲ ವಿಷಯಗಳಲ್ಲೂ ದೇವರನ್ನೇ ಹುಡುಕುವಂಥ ಒಬ್ಬ ಮನುಷ್ಯನಾಗಿದ್ದನು. ಅದಕ್ಕೆ ದೇವರು ಇವನ ವಿಷಯವಾಗಿ ಸಾಕ್ಷಿ ಹೇಳುವುದೇನೆಂದರೆ, ಇವನು ನನ್ನ ಮನಸ್ಸಿಗೆ ಒಪ್ಪುವಂತಹ ಮನುಷ್ಯನು, ನನ್ನ ಇಷ್ಟವನ್ನು ಮಾಡುವಂಥ ಮನುಷ್ಯನು ಎಂಬುದಾಗಿ ದಾವೀದನ ಕುರಿತಾಗಿ ದೇವರು ಸಾಕ್ಷಿ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ತನ್ನ ಜೀವಿತದಲ್ಲಿ ಯಾವಾಗಲೂ ಕರ್ತನನ್ನು ಹುಡುಕಿ ತನ್ನ ಜೀವಿತದಲ್ಲಿ ಜಯವನ್ನು ಹೊಂದಿಕೊಂಡನು. ನೋಡಿ, ಗೋಲಿಯಾತನು ಇಸ್ರಾಯೇಲರ ವಿರುದ್ಧವಾಗಿ ಬಂದಾಗ ದಾವೀದನಾದರೂ ಕರ್ತನನ್ನ ಹುಡುಕಿದನು, ಗೋಲಿಯಾತನನ್ನ ಜಯಿಸಿದನು. ಹಳೆ ಒಡಂಬಡಿಕೆಯ ಭಕ್ತರೆಲ್ಲರೂ ತಮ್ಮ ತಮ್ಮ ದಾರಿಗಳಲ್ಲಿ ಕರ್ತನನ್ನ ಹುಡುಕುವುದನ್ನು ನೋಡ್ತೇವೆ. ಅರಸನಾದಂಥ ಆಸನು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕಿದನು. ಅರಸನಾದ ಯೆಹೋಷಾಫಾಟನು ಏಕ ಮನಸ್ಸಿನಿಂದ ಕರ್ತನನ್ನ ಹುಡುಕಿದನು. ಹಾಗಾದರೆ ಮುಂಜಾನೆ ಸಮಯದಲ್ಲಿ ನಾವು ದೇವರನ್ನ ಹುಡುಕುವುದಾದರೆ ಆಸನ ರೀತಿಯಲ್ಲಿ ಪೂರ್ಣ ಹೃದಯದಿಂದ ನಾವು ದೇವರನ್ನ ಹುಡುಕಬೇಕು. ಯೆಹೋಷಾಫಾಟನು ಕೂಡ ಏಕ ಮನಸ್ಸಿನಿಂದ ದೇವರನ್ನ ಹುಡುಕಿದನು. ಆದ ಕಾರಣವೇ ದೇವರು ಅವರ ಜೀವಿತದಲ್ಲಿ ಜಯವನ್ನು ಅನುಗ್ರಹಿಸುವುದನ್ನು ನಾವು ನೋಡ್ತೇವೆ. ಯೆಹೋಷಾಫಾಟನ ವಿರುದ್ಧವಾಗಿ ನಿಂತ ಸಮೂಹದ ಮೇಲೆ ದೇವರು ಜಯವನ್ನು ಅನುಗ್ರಹಿಸಿದರು. ನೀವು ನಿಮ್ಮ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ, ನಿಮ್ಮ ದಿನಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಕರ್ತನ ಸಮ್ಮುಖದಲ್ಲಿ ನಿಮ್ಮ ದಿನವನ್ನು ನೀವು ಪ್ರಾರಂಭಿಸುವುದಾದರೆ, ದೇವರನ್ನು ನೀವು ಹುಡುಕುವುದಾದರೆ, ಏನೇ ಕೆಲಸ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನೀವು ದೇವರನ್ನು ಹುಡುಕುವುದಾದರೆ, ದೇವರ ವಾಕ್ಯಗಳನ್ನು, ದೇವರ ಆಲೋಚನೆಯನ್ನು, ಹಾಗೆ ದೇವರ ಸಮ್ಮುಖದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ಸಮಯವನ್ನು ನೀವು ಕಳೆಯುವಾಗ ನಿಮ್ಮ ಜೀವಿತದಲ್ಲಿ ಅನೇಕ ವಿರುದ್ಧವಾಗಿ ಏಳಲ್ಪಡಲಿಕ್ಕಿರುವಂಥ ಎಲ್ಲ ದುಷ್ಟನ ಬಂಧನಗಳನ್ನು, ಕಾರ್ಯಗಳನ್ನು, ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನೀವು ದೇವರ ಸಮ್ಮುಖದಲ್ಲಿ ಬಲವನ್ನು ಹಾಗೂ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕೆ, ಹಾಗೆ ಶೋಧನೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ದೇವರ ಮಾರ್ಗದರ್ಶನ ಹಾಗೂ ದೇವರ ಸಹಾಯವು ನಿಮಗೆ ಲಭಿಸುವಂಥದ್ದಾಗಿದೆ. ದಾವೀದನು ದೇವರನ್ನ ಉದಯ ಕಾಲದಲ್ಲಿ ಹುಡುಕಿದನು. ಅದಕ್ಕೆ ಕೀರ್ತನೆ 3ನೇ ವಚನದ ಹೀಗೆ ಹೇಳ್ತದೆ, ಕರ್ತನೆ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಕರ್ತನೆ ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸುವೆನು ಎಂಬುದಾಗಿ ನಾವು ವಚನದಲ್ಲಿ ಓದಲ್ಪಡ್ತೇವೆ. ಉದಯ ಕಾಲದಲ್ಲಿಯೇ ದೇವರನ್ನು ಹುಡುಕಬೇಕು. ಇಂದು ನಾವೇನು ಮಾಡ್ತಾ ಇದ್ದೇವೆ, ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ಅನೇಕರು, ಇಂದು ನಾವೇನಾಗ್ಬಿಟ್ಟಿದ್ದೇವೆ ಅಂದರೆ, ಉದಯ ಕಾಲ ಎದ್ದ ತಕ್ಷಣ ನಮ್ಮ ಕೈ ಎಲ್ಲಿಗೆ ಹೋಗ್ತದೆ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ, ವಾಕ್ಯ ಓದಲಿಕ್ಕೆ ಹೋಗೋದಿಲ್ಲ. ನಮ್ಮ ಕೈ ಹೋಗೋದು ಯಾರು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ, ಯಾರು ನಮಗೆ ಏನನ್ನು ಕಳಿಸಿಕೊಟ್ಟಿದ್ದಾರೆ, ಯಾವ ಸುದ್ದಿ ಏನಾಗಿದೆ ಎಂಬುದಾಗಿ ನಾವು ಫೋನನ್ನು ಫಸ್ಟು ಚೆಕ್ ಮಾಡ್ತೇವೆ. ನಮ್ಮ ಪ್ರಾರ್ಥನಾ ಜೀವಿತಕ್ಕಿಂತ ಹೆಚ್ಚಾಗಿ ದೇವರ ಸಮ್ಮುಖವನ್ನು ನಾವು ಹುಡುಕೋದಕ್ಕಿಂತ ಹೆಚ್ಚಾಗಿ ಮಾಡುವಂಥ ಕಾರ್ಯಗಳೇನೆಂದರೆ ಫೋನ್ಗಳನ್ನು ಹಿಡಿದುಕೊಳ್ಳುವಂಥದ್ದಾಗಿದೆ. ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ದೇವರಿಗಿಂತ ಹೆಚ್ಚಾಗಿ ಫೋನ್ಗಳನ್ನು ಹಾಗೆ ಬೇರೆ ಬೇರೆ ಕಾರ್ಯ ಕೆಲಸಗಳನ್ನು ಮಾಡುವವರಾಗಿದ್ದಾರೆ. ಆದರೆ ದಾವೀದನು ಹಾಗಲ್ಲ. ತನ್ನ ಜೀವಿತದಲ್ಲಿ ಅವನು ಹೇಳ್ತಾ ಇರುವ ವಿಷಯ ಏನಂದರೆ, ದೇವರೇ ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸ್ತದೆ, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಭಕ್ತನು ಹೇಳುವುದನ್ನು ನೋಡ್ತೇವೆ. ಒತ್ತಾರೆ ಸಮಯವನ್ನು ಅಥವಾ ಉದಯ ಕಾಲದಲ್ಲಿ ಮುಂಜಾನೆಯಲ್ಲಿ ದೇವರಿಗೆ ಕೊಡಿರಿ. ಯೇಸು ಸ್ವಾಮಿ ನೋಡುವುದಾದರೆ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸ್ತಾ ಇದ್ದೇನೆ ಎಂದು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಓದುವಂಥದ್ದಾಗಿದೆ. ಇನ್ನು ಮುಂಜಾನೆ ಮೊಬ್ಬಿರುವಾಗಲೇ ಅನೇಕರು ನೋಡುವುದಾದರೆ ಈ ದಿನಗಳಲ್ಲಿ ನಾವು ಅನೇಕ ಭಕ್ತಿಗಳನ್ನು ಆಚರಣೆ ಮಾಡುವವರನ್ನ ನೋಡಿರಿ. ಎಷ್ಟು ಭಕ್ತಿಯಾಗಿ ಮುಂಜಾನೆ ಎದ್ದು ತಮ್ಮ ಜೀವಿತದಲ್ಲಿ ಬೇರೆ ಬೇರೆ ಕಾರ್ಯಗಳಿಗೋಸ್ಕರವಾಗಿ ಭಕ್ತಿ ಉಳ್ಳವರಾಗಿರ್ತಾರೆ. ಯೇಸು ಸ್ವಾಮಿನ ನಂಬದೇ ಇರುವಂಥ ಜನರನ್ನು ನೋಡಿರಿ. ಆದರೆ ಯೇಸು ಸ್ವಾಮಿನ ನಂಬಿರುವಂಥ ನಾವುಗಳು ಇನ್ನೂ ಭಕ್ತಿಯಲ್ಲಿಯೂ ಇಲ್ಲ, ಭಯವೂ ಇಲ್ಲ, ದೇವರನ್ನ ಮುಂಜಾನೆಯಲ್ಲಿ ಹುಡುಕೋದೂ ಇಲ್ಲ.
ನಮಗೇನು ಬೇಕು? ಬರೀ ಆಶೀರ್ವಾದಗಳು. ನನ್ನ ವಿಷಯದಲ್ಲಿ, ಈ ವಿಷಯದಲ್ಲಿ ಜಯ ಹೊಂದಿದ್ರೆ ಮಾತ್ರ. ಇನ್ನು ಕೆಲವರು ತುಂಬ ಭಕ್ತರಿರ್ತಾರೆ. ಅವರು ಎಂಥ ಭಕ್ತರಂದರೆ, ಏನಾದರೂ ಸಮಸ್ಯೆಗಳು ಬರುವಾಗ ಮಧ್ಯರಾತ್ರಿ ಪ್ರಾರ್ಥನೆ ಏನು, ಹಾಗೆ ಮಿಡ್ ನೈಟ್ ಪ್ರೇಯರ್ ಏನು, ಮತ್ತು ನೋಡುವುದಾದರೆ ಮುಂಜಾನೆ ಮಾರ್ನಿಂಗ್ ಪ್ರೇಯರ್ ಏನು, ಇವುಗಳನ್ನೆಲ್ಲ ಮತ್ತು ಹಗಲಲ್ಲೂ ಪ್ರಾರ್ಥನೆ ಮಾಡ್ತಾರೆ, ಪರ್ಸ್ನಲ್ ಆಗೂ ಪ್ರಾರ್ಥನೆ ಮಾಡ್ತಾರೆ, ಫೆಲೋಶಿಪ್ಪಲ್ಲೂ ಅಟೆಂಡ್ ಮಾಡ್ತಾರೆ, ಚರ್ಚ್ಗಳಿಗೆ ಹೋಗಿ ಅಟೆಂಡ್ ಮಾಡ್ತಾರೆ, ಉಪವಾಸ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಯಾವಾಗ? ಎಲ್ಲಿಯವರೆಗೂ? ತಮ್ಮ ಸಮಸ್ಯೆಗಳು ಮುಗಿಯುವವರೆಗೂ. ಆ ಸಮಸ್ಯೆ ಮುಗಿದ ನಂತರ ಅವ್ರು ಏನು ಮಾಡ್ತಾರೆ? ಸಮಸ್ಯೆಯಿಂದ ಬಿಡುಗಡೆ ಆದ ತಕ್ಷಣವೇ ದೇವರನ್ನ ಮರೀತಾರೆ. ದೇವರ ಐಕ್ಯತೆಯನ್ನು, ದೇವರ ಅನ್ಯೂನ್ಯತೆಯನ್ನು ಮರೆತು ಅನೇಕರು ಇಂದು ಪ್ರಾರ್ಥನಾ ಜೀವಿತ ಇಲ್ಲದವರಾಗಿದ್ದಾರೆ. ಕೇಳುವಾಗ ಹೇಳ್ತಾರೆ, ಅಯ್ಯೋ ನನಗೀಗ ತುಂಬ ಬ್ಯುಸಿ ಆಗಿದೆ, ನನಗೆ ಕೆಲಸ ಸಿಕ್ಕಿದೆ, ನನಗೀಗ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ಎಂದು ಅನೇಕರು ಹೇಳ್ತಾರೆ. ಒಮ್ಮೆ 3 ಜನರು ದೇವರನ್ನ ಕಾಣಬೇಕೆಂದು ಬಯಸಿ ಪರಲೋಕದ ಬಾಗಿಲಿಗೆ ಬಂದು ನಿಲ್ತಾರಂತೆ. ಆ ಸಮಯದಲ್ಲಿ ರಾತ್ರಿ ಬಹಳ ಸಮಯವಾದುದರಿಂದ ಅಲ್ಲಿ ಹಾಕಿದ್ದಂಥ ಆಸನದ ಮೇಲೆ ಮಲಗಿ ನಿದ್ದೆ ಮಾಡಿಬಿಡ್ತಾರೆ 3 ಜನ. ಆದರೆ ಮುಂಜಾನೆ ಎದ್ದ ಕೂಡಲೇ ಒಬ್ಬನು ಬೆಡ್ ಕಾಫಿಯನ್ನು ಹುಡುಕ್ತಾ ಇದ್ದಾನೆ, ಮತ್ತೊಬ್ಬನು ದೈನಂದಿನ ಪತ್ರಿಕೆಯನ್ನು, ಸುದ್ದಿ ಸಮಾಚಾರವನ್ನು ತಿಳಿಯುವಂಥ ಪತ್ರಿಕೆಯನ್ನು ಹುಡುಕ್ತಾ ಇದ್ದಾನೆ, ಮತ್ತೊಬ್ಬನಾದರೂ ಮೊಣಕಾನಿನಲ್ಲಿ ನಿಂತು ಕರ್ತನನ್ನು ಹುಡುಕಿದನು. ಯಾರು ಕರ್ತನನ್ನು ಹುಡುಕುತ್ತಾನೋ ಅವನಿಗೆ ಮಾತ್ರ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿತು. ಅವನನ್ನು ಕರ್ತನು ಸಂಧಿಸಿ ಅವನನ್ನು ದೇವರು ಆಶೀರ್ವದಿಸಿದರು. ಹಾಗಾದರೆ ಸಹೋದರ ಸಹೋದರಿಯರೇ, ಈ ಚಿಕ್ಕ ಕಥೆಯಲ್ಲಿ ನಾವು ನೋಡಿದ ಪ್ರಕಾರವಾಗಿ 3 ಜನರು ದೇವರನ್ನ ಹುಡುಕ್ಲಿಕ್ಕೆ ಹೊರಟರು. ಆದರೆ ಒಬ್ಬೊಬ್ಬರು ಒಂದೊಂದು ಕಾರ್ಯಗಳಲ್ಲಿ ಮರೆತು ಹೋದರು. ಆದರೆ ಹುಡುಕಬೇಕೆಂದು ಹೊರಟಂಥ ಒಬ್ಬನು ದೇವರನ್ನ ಹುಡುಕಿದನು, ಆತನು ದೇವರನ್ನ ಕಂಡುಕೊಂಡನು. ನೋಡುವುದಾದರೆ ಕೀರ್ತನೆಗಳು 9ನೇ ಕೀರ್ತನೆ 10ನೇ ವಚನ ಹೀಗೆ ಹೇಳುತ್ತದೆ, ಕರ್ತನೇ ನಿನ್ನ ಮೊರೆ ಹೋಗುವವರನ್ನ ನೀನು ಕೈ ಬಿಡುವುದಿಲ್ಲ. ಹಾಗಾದರೆ ದೇವರನ್ನ ನೀವು ಮೊರೆ ಹೋಗುವುದಾದರೆ ಆತನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾಕೆಂದು ಹೇಳುವುದಾದರೆ, ಮುಂಜಾನೆಯಲ್ಲಿ ನೀವು ದೇವರನ್ನ ಹುಡುಕುವುದಾದರೆ ನೀವು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮುಂಜಾನೆಯಲ್ಲಿ ದೇವರನ್ನ ಹುಡುಕುವವನು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂದು ಸತ್ಯವೇದವ ಈ ರೀತಿಯಾಗಿ ಹೇಳ್ತದೆ. ಅದಿಗಾಲೆಯಲ್ಲಿ ತೇಡುವವನ್ ಎನ್ನೈ ಕಂಡಳೆವಾನ್ ಎಂಬುದಾಗಿ ತಮಿಳ್ ಬೈಬಲಲ್ಲಿ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ. ಕನ್ನಡ ಬೈಬಲಲ್ಲಿ ಅದರ ಟ್ರಾನ್ಸ್ಲೇಷನ್ ಬೇರೆ ರೀತಿಯಾಗಿದೆ. ಆದರೆ ತಮಿಳ್ ಬೈಬಲಲ್ಲಿ ಮಾತ್ರ ಮುಂಜಾನೆಯಲ್ಲಿ ನೀವು ಕರ್ತನನ್ನು ಹುಡುಕುವುದಾದರೆ ನೀವು ಕರ್ತನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಎಂದು ಬರೆಯಲ್ಪಟ್ಟಿದೆ. ಹಾಗಾದರೆ ಮುಂಜಾನೆಯ ಸಮಯದಲ್ಲಿ ಅರಸನಾದಂತಹ ಭಕ್ತನಾದಂತಹ ದಾವೀದನು ದೇವರನ್ನ ಹುಡುಕ್ತಾ ಇದ್ದನು. ನೋಡಿ, ನಾವು ದಾನಿಯೇಲನ ಕುರಿತಾಗಿ ಪ್ರಾರ್ಥನೆ ಎಂದು ಹೇಳುವುದಾದರೆ ದಾನಿಯೇಲನ ಕುರಿತಾಗಿ ಹೇಳ್ತೇವೆ, 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆದರೆ ದಾವೀದನ ಜೀವಿತಕ್ಕೆ ಬರುವಾಗ 7 ಆವರ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಂಥ ಅನುಭವ ದಾವೀದನ ಜೀವಿತದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾದರೆ ದಾವೀದನು ಅರಸನಾಗಿದ್ದನು. ದಾವೀದನಿಗೆ ರಾಜ್ಯಗಳನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಇತ್ತು. ಎಷ್ಟೊಂದು ಜವಾಬ್ದಾರಿ ಇದ್ದ ಸಮಯದಲ್ಲೂ ಕರ್ತನೊಟ್ಟಿಗೆ ತನ್ನ ಸಮಯವನ್ನು ಕಳೆಯುವುದನ್ನು ಆ ಅರಸನಾದಂಥ ದಾವೀದನು ನಿಲ್ಲಿಸಲಿಲ್ಲ. ಆದರೆ ನಮಗಿವತ್ತು ಚಿಕ್ಕ ಪುಟ್ಟ ಕೆಲಸಗಳು, ಚಿಕ್ಕ ಪುಟ್ಟ ಜವಾಬ್ದಾರಿಗಳು ಬರುವಾಗ ಜವಾಬ್ದಾರಿಯನ್ನು ಆಶೀರ್ವಾದ ಕೊಟ್ಟಂಥ ದೇವರನ್ನೇ ಮರೆತು ದೇವರೊಟ್ಟಿಗೆ ಸಮಯ ಕಳೆಯುವುದನ್ನು ನಿಲ್ಲಿಸಿ ಬಿಡ್ತೇವೆ. ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ಹುಡುಕ್ತಾ ಇದ್ದೀರಾ ಅಥವಾ ಅನೇಕ ನೆಪಗಳನ್ನು ಹೇಳ್ತಾ ಇದ್ದೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರ ವಾಕ್ಯ ಹೇಳ್ತದೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 6ನೇ ವಚನದಲ್ಲಿ, ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಕರ್ತನು ಸಿಕ್ಕುವ ಕಾಲದಲ್ಲಿ ನಾವು ಆತನನ್ನು ಆಶ್ರಯಿಸಿಕೊಳ್ಳಬೇಕು. ನೀವು ಆತನನ್ನು ಮನಪೂರ್ವಕವಾಗಿ ಹುಡುಕುವುದಾದರೆ ಆತನನ್ನು ನೀವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾವು ಹುಡುಕೋದಿಲ್ಲ. ಎಷ್ಟೋ ಸಮಯದಲ್ಲಿ ನಾವು ಬೇರೊಬ್ಬರನ್ನು ಆಶ್ರಯಿಸಿಕೊಳ್ತೇವೆ. ಆದರೆ ಮುಂಜಾನೆ ಸಮಯದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಏನೇ ಇರಲಿ, ಶೋಧನೆನೇ ಬರಲಿ, ಏನೇ ಬರಲಿ, ಎಲ್ಲದರಿಂದ ತಪ್ಪಿಸಿ ದೇವರು ಕಾಪಾಡ್ತಾರೆ. ನಿಮ್ಮನ್ನು ಧೈರ್ಯಪಡಿಸಬೇಕು. ಈ ಲೋಕದಲ್ಲಿ ನಿಮ್ಮ ಜೀವಿತದಲ್ಲಿ ಬರುವಂಥ ಸಂಕಟದಲ್ಲಿ, ಹೋರಾಟದಲ್ಲಿ ನಿಮಗೆ ಧೈರ್ಯ ಬೇಕಂದರೆ ದೇವರೊಟ್ಟಿಗೆ ನೀವು ಸಂಬಂಧವನ್ನು ಕಳೀಬೇಕು. ದೇವರೊಟ್ಟಿಗೆ ನೀವು ಐಕ್ಯತೆಯನ್ನು ಇಟ್ಟುಕೊಳ್ಬೇಕು. ದೇವರಲ್ಲಿ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯೊಟ್ಟಿಗೆ ದೇವರ ಮಾತುಗಳನ್ನು, ಸ್ವರಗಳನ್ನು ಕೇಳಿಸಿಕೊಳ್ಬೇಕು. ದೇವರ ವಾಕ್ಯಗಳನ್ನು ಧ್ಯಾನಿಸುವುದರ ಮೂಲಕ
ನಾವು ನೋಡ್ತೇವೆ ಎಷ್ಟೋ ಜನರು ತಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಕನ್ಫ್ಯೂಷನ್ಗಳಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳಬೇಕೆಂಬುದಾಗಿ ನೀವಿರಬಹುದು. ದೇವರನ್ನ ಹುಡುಕಿರಿ. ಇನ್ನು ಕೆಲವು ಸಮಯದಲ್ಲಿ ನೋಡುವುದಾದರೆ ನಮ್ಮ ಜೀವಿತದಲ್ಲಿ ನೆನೆಸದ ಗಳಿಗೆಯಲ್ಲಿ, ನೆನೆಸದೇ ಇರುವಂತಹ ಒಂದು ಸಮಯದಲ್ಲಿ ಕೆಲವೊಂದು ಘಟನೆಗಳು, ಕೆಲವೊಂದು ಕೆಟ್ಟ ಪರಿಸ್ಥಿತಿಗಳು, ಕಷ್ಟ, ವೇದನೆ, ರೋಗಗಳು ಸಂಭವಿಸುವಾಗ ಅದರಿಂದ ನಾವು ಜಯ ಹೊಂದಬೇಕು, ಆ ಶೋಧನೆಯಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ದೇವರನ್ನು ನಾವು ಹುಡುಕಬೇಕು. ಮುಂಜಾನೆಯಲ್ಲಿ ದೇವರನ್ನು ಹುಡುಕಬೇಕು, ಮಧ್ಯರಾತ್ರಿಗಳಲ್ಲಿ ಆತನ ಹುಡುಕಬೇಕು, ಹಾಗೂ ಮಧ್ಯಾಹ್ನದಲ್ಲಿ ಆತನ ಹುಡುಕಬೇಕು. ಎಲ್ಲ ಸಮಯದಲ್ಲೂ ಆತನನ್ನು ನಾವು ಹುಡುಕುವಾಗ ಮಾತ್ರವೇ ನಮ್ಮ ಜೀವಿತದ ಎಲ್ಲ ಸಮಯದಲ್ಲೂ ದೇವರನ್ನು ಹುಡುಕಿರಿ. ನೀವು ಹುಡುಕಿದ್ರೂ ಕೂಡ ನಿಮಗೆ ದೇವರಿಂದ ಉತ್ತರ ಬರ್ತಾ ಇಲ್ಲ, ನೀವು ಹುಡುಕಿದ್ರೂ ಕೂಡ ದೇವರು ನಿಮಗೆ ಸದುತ್ತರವನ್ನು ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವುದಾದರೆ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ವಚನವನ್ನು ಓದಿಕೊಳ್ಳೋಣ. ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆ ಇಟ್ಟರು, ನಾನು ಉತ್ತರ ಕೊಡೆನು. ನನ್ನನ್ನು ಆತುರದಿಂದ ಹುಡುಕಿದ ನಾನು ಕಾಣಿಸೆನು. ಯಾಕೆಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಅಗೆ ಮಾಡಿದರು. ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ನೀವು ಆತನು ಕೊಡುವ ತಿಳುವಳಿಕೆಯನ್ನು ನೀವು ಅಗೆ ಮಾಡುವಾಗ, ಆತನ ಆಲೋಚನೆಯನ್ನು ಕೇಳದೇ ಇರುವಾಗ, ಆತನ ಗದರಿಕೆಯನ್ನು ನೀವು ತಾತ್ಸಾರ ಮಾಡುವಾಗ, ನೀವು ನಿಮ್ಮ ಜೀವಿತದಲ್ಲಿ ದೇವರನ್ನು ಎಷ್ಟು ಹುಡುಕಿದರೂ ಪ್ರತಿಫಲವನ್ನು ಆಗಲಿ ಅಥವಾ ಆತನ ಸ್ವರವಾಗಲಿ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕ್ತೇವೋ ಆಗ ಮಾತ್ರ ನಾವು ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಮಧ್ಯರಾತ್ರಿಯಲ್ಲಿ ಯಾವ ಸಮಯದಲ್ಲಾದರೂ, ಮುಂಜಾನೆಯಲ್ಲಿ ನೀವು ದೇವರನ್ನ ಹುಡುಕುವಾಗ ಪೂರ್ಣ ಮನಸ್ಸಿನಿಂದ ಹುಡುಕಿರಿ. ಯಾಕೆಂದರೆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಚನವನ್ನು ಓದುವುದಾದರೆ, ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಪೂರ್ಣವಾದ ಮನಸ್ಸಿನಿಂದ, ಪೂರ್ಣವಾದ ಹೃದಯದಿಂದ ದೇವರನ್ನು ಹುಡುಕಿದರೆ ಆತನು ಖಂಡಿತವಾಗಿಯೂ ನಿಮಗೆ ಸಿಕ್ಕುವ ಆತನಾಗಿದ್ದಾನೆ. ಮುಂಜಾನೆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಪೂರ್ಣವಾದ ಹೃದಯದಿಂದ, ಪೂರ್ಣವಾದ ಮನಸ್ಸಿನಿಂದ ಪ್ರಾರ್ಥನೆಗಳನ್ನಾಗಬಹುದು, ದೇವರ ವಾಕ್ಯಗಳನ್ನಾಗಬಹುದು, ಯಾವ ಕಾರ್ಯಗಳನ್ನು ಆರಾಧನೆ ಮಾಡುವಾಗಲೂ ಅಷ್ಟೇ, ಯಾವ ಕಾರ್ಯವನ್ನು ಮಾಡಿದರೂ ಕೂಡ ನಿಮ್ಮ ಜೀವಿತದಲ್ಲಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಮಾಡಿರಿ. ಏನೇ ಮಾಡಿದರೂ ಸಹ ನೀವು ನಿಮ್ಮ ದಿನವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ದೇವರ ಸಮ್ಮುಖದಲ್ಲಿ ಮೊಣಕಾಲುಗಳನ್ನು ಊರ್ತಾ ಇದ್ದೀರಾ, ದೇವರನ್ನು ಹುಡುಕ್ತಾ ಇದ್ದೀರಾ. ಹುಡುಕದೇ ಇರೋದ್ರಿಂದಲೇ ಕುಟುಂಬದಲ್ಲಿ ಅನೇಕ ಸಮಸ್ಯೆ, ಹುಡುಕದಲ್ಲಿ ಇರೋದ್ರಿಂದಲೇ ಜೀವಿತದಲ್ಲಿ ಅನೇಕ ಸಮಸ್ಯೆ, ಹುಡುಕದೇ ಇರೋದ್ರಿಂದಲೇ ನಿಮ್ಮ ಜೀವಿತದಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಸೇವೆಗಳಲ್ಲಿ ಅನೇಕ ಅಡ್ಡಿಗಳು, ಅನೇಕ ಕಾರ್ಯಗಳು ಯಾಕೆ ಬರ್ತಾ ಇದೆ ಅಂದರೆ, ನಿಮಗೆ ಶೋಧನೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತದೆ, ಆದರೆ ಅದರಲ್ಲಿ ಜಯ ಯಾಕೆ ಹೊಂದಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೋಡುವುದಾದರೆ, ನಾವು ದೇವರ ಸಮ್ಮುಖದಲ್ಲಿ ಸಮಯ ಕಳೀತಾ ಇಲ್ಲ. ನೋಡ್ತೇವೆ, ಯೇಸು ಸ್ವಾಮಿ ಪೇತ್ರ ಮತ್ತು ಪೇತ್ರನ ಜೊತೆಯಲ್ಲಿದ್ದಂತಹ ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಶಿಷ್ಯರು ನಿದ್ರೆ ಮಾಡ್ತಾ ಇರ್ತಾರೆ. ಆಗ ಸ್ವಾಮಿ ಹೇಳ್ತಾರೆ, ಒಂದು ಗಳಿಗೆ ಆದರೂ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾಗೋದಿಲ್ವ? ಒಂದು ಗಳಿಗೆ ಆದರೂ, ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಒಂದು ಗಳಿಗೆ ಆದರೂ ನೀವು ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ? ಶೋಧನೆಗೊಳಗಾಗದೆ ಪ್ರಾರ್ಥನೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ದೇವರ ಸಮ್ಮುಖದಲ್ಲಿ ನಾವು ವಾಕ್ಯಗಳನ್ನು ಓದುವುದಾಗಿರ್ಬೋದು, ಇದೆಲ್ಲ ಸಾಧಾರಣವಾದ ವಿಷಯವಲ್ಲ. ನೋಡಿ, ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದರು, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಬೇಕು. ಯಾಕೆಂದರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಮುಂದೆ ಪೇತ್ರನಿಗೊಂದು ಶೋಧನೆ ಇದೆ. ಪೇತ್ರನ ಹೇಳ್ತಾನೆ, ಸ್ವಾಮಿ ನಿನ್ನ ಏನೇ ಆಗಲಿ, ನನ್ನ ಜೀವ ಹೋದ್ರೂ ನಾನು ನಿನ್ನನ್ನು ಮಾತ್ರ ಬಿಡೋದಿಲ್ಲ, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ನನ್ನ ಜೀವ ಬೇಕಾದರೂ ನಿನಗೆ ಕೊಡ್ತೇನೆ ಅಂತ ಹೇಳಿದ ಪೇತ್ರನು ಇನ್ನು ಸ್ವಲ್ಪ ಹೊತ್ತಿನ ನಂತರ ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ಅಂದರೆ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ. ನಮ್ಮ ಜೀವಿತದಲ್ಲೂ ಅಷ್ಟೇ, ದೇವರು ನಮಗೆ ಅನೇಕ ಸಮಯದಲ್ಲಿ ಪ್ರಾರ್ಥಿಸಿರಿ,
ಕರ್ತನನ್ನು ಹುಡುಕಿರಿ, ದೇವರನ್ನ ಆತುಕೊಳ್ಳಿರಿ, ದೇವರನ್ನ ಆಶ್ರಯಿಸಿಕೊಳ್ಳಿರಿ ಎಂದು ದೇವರನ್ನ ಹುಡುಕಿರಿ ಎಂಬುದಾಗಿ ಅನೇಕ ಸಮಯದಲ್ಲಿ ವಾಕ್ಯದ ಮೂಲಕ ಆಗಿರ್ಬೋದು, ಸೇವಕರ ಮೂಲಕವಾಗಿರ್ಬೋದು, ಹಾಗೆ ನಿಮ್ಮಲ್ಲಿ ನೀವು ವೈಯಕ್ತಿಕವಾಗಿ ಧ್ಯಾನಿಸುವಾಗ ದೇವರು ನಿಮ್ಮ ಒಟ್ಟಿಗೆ ಮಾತನಾಡಿರ್ತಾರೆ. ಆದರೆ ಅದನ್ನು ಅಲಕ್ಷ್ಯ ಮಾಡುವುದಾದರೆ ದಯವಿಟ್ಟು ಈ ದಿನದಲ್ಲಿ ಅಲಕ್ಷ್ಯ ಮಾಡಬೇಡಿ. ಇಂದಿನಿಂದ ತೀರ್ಮಾನ ತೆಗೆದುಕೊಳ್ಳಿ. ನಿಮಗೆ ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಅಟ್ಲೀಸ್ಟ್ ಮುಂಜಾನೆ ಸಮಯದಲ್ಲಾದರೂ ಎದ್ದು ದೇವರನ್ನ ಹುಡುಕಿರಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ಮನಪೂರ್ವಕವಾಗಿ ನೀವು ಹುಡುಕಿದರೆ ಖಂಡಿತವಾಗಿಯೂ ಆತನು ನಿಮಗೆ ಸಿಕ್ಕುವ ಆತನಾಗಿದ್ದಾನೆ. ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ ಎಂದು ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನಾವು ಹುಡುಕಬೇಕು, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿ, ಪೂರ್ಣ ಜ್ಞಾನ, ಪೂರ್ಣ ಶಕ್ತಿಯಿಂದಲೂ ಆತನ ಪ್ರೀತಿಸಬೇಕೆಂದು ವಾಕ್ಯ ಹೇಳುತ್ತದೆ. ನಾವು ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಸಮ್ಮುಖವನ್ನು ನಾವು ಆತುಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದಾವೀದನು ಹೇಗೆ ಎಲ್ಲ ವಿಷಯದಲ್ಲೂ ಕರ್ತನನ್ನು ಹುಡುಕ್ತಾ ಇದ್ದನೋ, ನಾವು ಅದೇ ರೀತಿಯಾಗಿ ಕರ್ತನನ್ನು ಹುಡುಕುವುದಾದರೆ ದೇವರ ಮಾರ್ಗದಲ್ಲಿ ದೇವರ ಚಿತ್ತವನ್ನು, ದೇವರಿಗೆ ವಿಧೇಯರಾಗಿ ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಪಡಿಸಲಿಕ್ಕೆ ಸಾಕ್ಷಿಯಾಗಿ ಇರಲಿಕ್ಕೂ ಕೂಡ ಅದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ವಿಡಿಯೋ ನೋಡುವ ಸಹೋದರ ಸಹೋದರನ ಆಶೀರ್ವದಿಸು, ಕೃಪೆಯಿಂದ ನಡೆಸು ದೇವರ. ಈ ವಾಕ್ಯದ ಮೂಲಕ ಅವ್ರನ್ನ ಬಲಪಡಿಸಿ ನೀನು ತಾನೇ ಅವ್ರನ್ನ ಬದಲಾಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.